ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಅಂತಿಮ BA ಅವರ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಅನ್ನುವಂಥ ಒಂದು ಪುಸ್ತಕ ಕೋರ್ಸ್ 5ನಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆ ಆಧಾರದ ಮೇಲೆ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಇದ್ವಿ. ಈಗಾಗಲೇ ನಾವು ಬ್ಲಾಕ್ 1 ಕಂಪ್ಲೀಟ್ ಮಾಡಿ ಬ್ಲಾಕ್ 2ನಲ್ಲಿ ಬರುವಂತಹ ಒಂದು ಘಟಕ 7 ಹೇಗಲ್ರವರ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ. ಈಗ ನೆಕ್ಸ್ಟು ಘಟಕ 8ರಿಂದ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ನೀವು ಹಾಗೆ ಓದ್ಕೊಳ್ಳಿ. ನೆಕ್ಸ್ಟ್ ಘಟಕ 9ರಲ್ಲಿ ನಿಕೋಲೋ ಮೆಕೈವಲ್ಲಿ ಅನ್ನುವಂಥ ಒಂದು ಟಾಪಿಕ್ ಇದೆ. ಆ ಟಾಪಿಕ್ನ ಕುರಿತಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನಿಕೋಲೋ ಮೆಕೈವಲ್ಲಿ ಅವರ ಪ್ರಕಾರ ಮನುಷ್ಯನ ಸ್ವಭಾವದ ಕುರಿತು ಬರೆಯೋದಕ್ಕೆ 10 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ನಾವೀಗ ನೆಕ್ಸ್ಟ್ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೆಕೈವಲ್ಲಿ ಇವರು 1469ರಿಂದ 1527 ಕಾಲಮಾನದವರು. ನಿಕೋಲೋ ಮೆಕೈವಲ್ಲಿ ಅನ್ನುವಂಥವರು 1469ರಲ್ಲಿ ಇಟಲಿಯ ಒಂದು ಚಿಕ್ಕ ನಗರವಾದಂತಹ ಫ್ಲೋರೆನ್ಸಾದಲ್ಲಿ ಜನಿಸಿದ್ರು. ಅವರ ತಂದೆ ವಕೀಲರಾಗಿದ್ದರು. ಮೆಕೈವಲ್ಲಿ ಅವರು ಪದವಿ ಮತ್ತು ತರಬೇತಿಯನ್ನು ಪಡೆದು ಸರ್ಕಾರಿ ಸೇವೆಗೆ ಅವರು ಸೇರಿಕೊಂಡಿದ್ರು. ಅಲ್ಲಿಂದ ಅವರು ಉತ್ತಮವಾದಂತಹ ಬೌದ್ಧಿಕತೆಯನ್ನು ಹೊಂದಿದ್ದರಿಂದ ಅವರು ತನ್ನ ಸೇವೆಯಲ್ಲಿ ಬಹಳ ಬೇಗನೆ ಉನ್ನತ ಸ್ಥಾನಮಾನವನ್ನು ಪಡೆದರು ಅಂತಲೇ ಹೇಳಬಹುದಾಗಿರುತ್ತೆ. ಇವರು ಇಟಲಿ ಮತ್ತು ಯುರೋಪಿನಲ್ಲಿ ಫ್ಲೋರೆನ್ಸಾದ ರಾಯಭಾರಿಯಾಗಿ ನೇಮಕವಾದರು. 1513ರಲ್ಲಿ ಫ್ಲೋರೆನ್ಸ್ ಅನ್ನು ಆಳ್ತಿದ್ದಂತಹ ಮೆಡಿಸಿ ಎಂಬ ಕುಟುಂಬದೊಂದಿಗೆ ಘರ್ಷಣೆಯನ್ನ ಹೊಂದಿದ್ರು. ಮೆಡಿಸಿ ಕುಟುಂಬಕ್ಕೆ ಅವರ ಮೇಲೆ ಸಂಶಯ ಬಂದಿದ್ರಿಂದ ಅವರನ್ನ ಜೈಲಿಗಟ್ಟಿದ್ರು. ನಂತರ ಅವನ ಪ್ರಭಾವಯುತ ರಾಜಕೀಯ ಸ್ನೇಹಿತರಿಂದ ಜೈಲಿನಿಂದ ಬಿಡುಗಡೆಯನ್ನ ಹೊಂದಿದ್ರು. ಅದು ಅವನು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಬೇಕೆಂಬ ಷರತ್ತಿನೊಂದಿಗೆ ಬಿಡುಗಡೆಯ ನಂತರ ಸಾಸಿಯಾನೋ ಎಂಬ ಒಂದು ಸಣ್ಣ ನಗರದ ಫಾರಂನಲ್ಲಿ ವಾಸಿಸಲು ಪ್ರಾರಂಭವನ್ನ ಮಾಡ್ತಾರೆ. ಗಡಿಪಾರು ಮಾಡಿದ್ದರಿಂದ ಮೆಕೈವಲ್ಲಿಯು ಅನೇಕ ಪುಸ್ತಕಗಳನ್ನ ಓದಿದ್ರು. ಅವೆಲ್ಲವೂ ಕೂಡ ಆಡಳಿತಕ್ಕೆ ಸಂಬಂಧವನ್ನ ಹೊಂದಿದಂಥವು. ಮತ್ತು ಅವನು ಚಿಂತನೆಗಳನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರು ಚಿಂತನೆಗಳನ್ನ ಬರೆಯೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ಅವರು ಕೆಲಸವನ್ನ ಬಿಟ್ಟು ಗಡಿಪಾರಾಗಿದ್ರಿಂದ ಖಾಲಿ ಕೂತ್ಕೊಂಡಿದ್ರು. ಹಾಗಾಗಿ ಕೆಲವೊಂದಷ್ಟು ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದ್ರು. ಓದ್ತಾ ಅವ್ರಿಗೆ ಏನಾಯಿತು, ಅವ್ರದ್ದೇ ಆದಂಥ ಒಂದಷ್ಟು ಚಿಂತನೆಗಳು ಶುರುವಾಗ್ತಾ ಬಂತು. ಹಾಗಾಗಿ ಅವರಿಗೆ ಅನಿಸಿದಂತಹ ಚಿಂತನೆಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರ ಬರವಣಿಗೆಯು ಇಟಲಿಯ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಯಿತು ಅಂತಲೇ ಕೂಡ ಹೇಳ್ಬೋದಾಗಿರುತ್ತೆ. ಮೆಡಿಸಿ ಕುಟುಂಬವು ಅವನ ನೈಜತೆಯನ್ನು ಅರ್ಥಕೊಂಡು 1521ರಲ್ಲಿ ಮೆಕೈವಲ್ಲಿಯು ಸಾರ್ವಜನಿಕ ಜೀವನಕ್ಕೆ ಬರಲು ಅನುವು ಮಾಡಿಕೊಟ್ರು. ಇವ್ರನ್ನ ಯಾರು ಗಡಿಪಾರನ್ನ ಮಾಡಿದ್ರಲ್ವ ಅವರನ್ನೇ ಇವರನ್ನ ಕ್ಷಮಿಸಿ ಮತ್ತೆ ಸಾರ್ವಜನಿಕ ಜೀವನಕ್ಕೆ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಅವನನ್ನ ಪುನಃ ರಾಯಭಾರಿಯನ್ನಾಗಿ ನೇಮಕವನ್ನ ಕೂಡ ಮಾಡಿದ್ರು. ಅವರು 1527ರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ವಿಧಿವಶರಾದ್ರು ಅಂತಲೇ ಹೇಳ್ಬೋದಾಗಿರುತ್ತೆ. ಇಷ್ಟು ಎಲ್ಲ ಅವರ ಭೌತಿಕ ಹಿನ್ನೆಲೆಯಾಗಿರುತ್ತೆ. ಈ ಒಂದು ಭೌತಿಕ ಹಿನ್ನೆಲೆ ನಮಗೆ ಗೊತ್ತಿರಬೇಕಾಗುತ್ತೆ. ಯಾಕಂತಂದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಭೌತಿಕ ಹಿನ್ನೆಲೆಯನ್ನ ಹಾಗೆ ಶಾರ್ಟ್ ಆಗಿ ಹೇಳ್ತಾ ಹೋಗ್ತಾ ಇರ್ತೀನಿ. ಇಟಲಿ ಅನ್ನುವಂಥದ್ದು ವಿಭಾಗಗಳಾಗಿ ಅಂದ್ರೆ ಭಾಗಗಳಾಗಿ ಒಡೆದು ಹೋಗಿತ್ತು ಅಂತಲೇ ಹೇಳ್ಬಹುದಾಗಿರುತ್ತೆ. ಹಾಗಾಗಿ ಅಲ್ಲಿ ಚಿಕ್ಕ ಚಿಕ್ಕ ರಾಷ್ಟ್ರಗಳಾಗಿ ಅದು ವಿಭಾಗವನ್ನ ಹೊಂದಿತ್ತು. ಅವನು ಇಟಲಿಯ ಐಕ್ಯತೆಗೆ ಮನವಿಯನ್ನ ಮಾಡಿದ್ರು. ಹಾಗಾಗಿ ಇಟಲಿ ಏನು ಭಾಗ ಆಗಿತ್ತಲ್ವಾ, ಅಥವಾ ತುಂಡು ತುಂಡಾಗಿ ಬೇರೆ ಬೇರೆ ರಾಷ್ಟ್ರಗಳಾಗಿ ವಿಭಜನೆಯನ್ನ ಹೊಂದಿತ್ತು. ಅದನ್ನ ಅವನು ಒಂದಾಗಿ ಮಾಡಬೇಕು ಅಂತ ಹೇಳಿ ಐಕ್ಯತೆಗೆ ಮನವಿಯನ್ನ ಮಾಡ್ದ. ಅವನು ಅಲ್ಲಿಂದ ಇಟಲಿಯ ರಾಷ್ಟ್ರೀಯ ವ್ಯಕ್ತಿಯಾಗಿ ಎಲ್ಲರಿಂದ ಮೆಚ್ಚುಗೆಯನ್ನ ಪಡ್ಕೊಂಡ. ಯುರೋಪಿನ ಅನೇಕ ಭಾಗಗಳಲ್ಲಿ ವ್ಯಾಪಾರ ವಾಣಿಜ್ಯ ಕ್ರಿಯೆಗಳು ವಿಸ್ತಾರಗೊಳ್ತಾ ಬಂದು ಇದರಿಂದ ಇಟಲಿಯಲ್ಲಿದ್ದಂತಹ ಊಳಿಗಮಾನ್ಯ ಪದ್ಧತಿ ಕ್ಷೀಣಿಸ್ತಾ ಬಂತು. ಜೊತೆಗೆ ವಿಜ್ಞಾನ ಮತ್ತೆ ತಂತ್ರಜ್ಞಾನದ ಉಗಮದಿಂದ ನವೀನ ಮಾದರಿಯಾದಂತಹ ಐಶ್ವರ್ಯವಂತ ವ್ಯಾಪಾರಿಗಳು ಕೂಡ ಹುಟ್ಟೋದಿಕ್ಕೆ ಶುರುವಾಯಿತು. ಯಾವಾಗ ನಗರ ಬೆಳೀತಾ ಹೋಗುತ್ತೆ ಅಲ್ಲಿ ನಗರದಲ್ಲಿರುವಂತಹ ಜನಗಳು ಕೂಡ ಬೆಳೀತಾ ಹೋಗ್ತಾರೆ ಅಲ್ಲಿ. ಹಾಗಾಗಿ ನಾಗರಿಕತೆ ಬೆಳೀತಾ ಹೋಗುತ್ತೆ. ಒಬ್ಬ ರಾಜಕೀಯ ಚಿಂತಕನಾಗಿ 4 ಗುರಿಗಳನ್ನು ಒತ್ತಿ ಹೇಳಿದ. ಅವನು ರಾಜಕೀಯ ಚಿಂತಕನಾಗಿ ಹೇಳಿದಂತಹ ಗುರಿಗಳು ಅಥವಾ ಅವನ ಮುಖ್ಯ ಉದ್ದೇಶ ಏನಿತ್ತು ಅಂತಂದ್ರೆ,
ವೈಚಾರಿಕ ಜ್ಞಾನವನ್ನು ವಿಸ್ತರಿಸುವುದು, ಸಮಾಜದಿಂದ ಮೂಢನಂಬಿಕೆಯ ಪದ್ಧತಿಗಳನ್ನು ನಿರ್ಮೂಲನ ಮಾಡುವುದು, ಜೊತೆಗೆ ಇಟಲಿಯ ನಗರಗಳನ್ನು ಹೆಚ್ಚು ಶ್ರೀಮಂತಗೊಳಿಸುವುದು ಮತ್ತು ಕೊನೆಯದಾಗಿ ಇಟಲಿಯ ಏಕತೆ ಮತ್ತು ಐಕ್ಯತೆಯನ್ನು ಸ್ಥಾಪಿಸುವುದು. ಇವನು ಒಬ್ಬ ರಾಜಕೀಯ ಚಿಂತಕನಾಗಿ ರಾಜ್ಯ ಅಂತಂದರೆ ಹೇಗಿರಬೇಕು ಅನ್ನೋದಕ್ಕೆ ಅವನು 4 ಗುರಿಗಳನ್ನು ಇಟ್ಕೊಂಡಿದ್ದ. ಆ ಗುರಿಗಳೇನು ಅಂತಂದರೆ ವೈಚಾರಿಕ ಜ್ಞಾನವನ್ನು ವಿಸ್ತರಿಸುವುದು, ಅಂದರೆ ಜನರಲ್ಲಿ ಜ್ಞಾನವನ್ನು ಬೆಳವಣಿಗೆಯನ್ನು ಮಾಡ್ತಾ ಹೋಗಬೇಕು. ಈ ರೀತಿ ಬೆಳವಣಿಗೆ ಆದರೆ ಅಂದರೆ ಜ್ಞಾನ ಅಭಿವೃದ್ಧಿ ಆದಂತೆ ಜನರು ಕೂಡ ಮೂಢನಂಬಿಕೆಗಳಿಂದ ಹೊರಬರ್ತಾರೆ. ಹಾಗಾಗಿ ಜ್ಞಾನವನ್ನು ನಾವು ಅಭಿವೃದ್ಧಿ ಮಾಡಬೇಕು. ಸಮಾಜದಿಂದ ಮೂಢನಂಬಿಕೆ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಬೇಕು. ಯಾವಾಗ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ಮೂಢನಂಬಿಕೆಗಳು ಕೂಡ ನಿರ್ಮೂಲನೆ ಆಗ್ತಾ ಹೋಗುತ್ತೆ. ಜೊತೆಗೆ ಇವನ ಇನ್ನೊಂದು ಉದ್ದೇಶ ಏನಾಗಿತ್ತು ಅಂದರೆ ನಗರಗಳನ್ನು ಹೆಚ್ಚು ಶ್ರೀಮಂತ ಮಾಡಬೇಕು, ನಗರ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋದು ಇವನ ಮೂಲ ಉದ್ದೇಶವಾಗಿತ್ತು. ಜೊತೆಗೆ ಈಗ ಏನು ಇಟಲಿ ಚಿಕ್ಕ ಚಿಕ್ಕ ರಾಷ್ಟ್ರಗಳಾಗಿ ಭಾಗ ಆಗಿತ್ತಲ್ವ, ಅದರಲ್ಲಿ ಏಕತೆ ಮತ್ತು ಐಕ್ಯತೆಯನ್ನು ಸ್ಥಾಪಿಸಬೇಕು ಅನ್ನೋದು ಅವನ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಅವನು ಬರೆದಿರುವಂತಹ ಅನೇಕ ಪುಸ್ತಕಗಳಲ್ಲಿ 2 ಪುಸ್ತಕಗಳು ಸಹ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದ್ದು. ಅವುಗಳೇ ದಿ ಪ್ರಿನ್ಸ್ ಮತ್ತು ದಿ ಕೋರ್ಸಸ್ ಆಫ್ ಲಿವಿ ಅನ್ನುವಂತಹ 2 ಪುಸ್ತಕಗಳು ತುಂಬ ಹೆಚ್ಚು ಮಹತ್ವವನ್ನು ಪಡೆದು ಅಥವಾ ಮೆಚ್ಚುಗೆಯನ್ನು ಪಡೆದು ಅಂತಲೇ ಹೇಳ್ಬಹುದಾಗಿರುತ್ತೆ. ಮೆಕೈವಲಿಯು ತನ್ನ ರಾಜಕೀಯ ಸಿದ್ಧಾಂತವು ಸಂಪೂರ್ಣವಾಗಿ ನೈತಿಕತೆ ಅಥವಾ ಆಸ್ತಿಕತೆಯಿಂದ ಮುಕ್ತವಾಗಿದ್ದವು ಅಂತಲೇ ಹೇಳ್ಬಹುದಾಗಿರುತ್ತೆ. ಇವನು ಯಾವುದೇ ರೀತಿಯಾದಂತಹ ನೈತಿಕತೆ ಅಥವಾ ಆಸ್ತಿಕತೆಗೆ ಇಲ್ಲಿ ಬೆಂಬಲವನ್ನು ಕೊಡಲಿಲ್ಲ. ಜೊತೆಗೆ ಅವನ ಆಲೋಚನೆಗಳು ಜಾತ್ಯತೀತವಾಗಿದ್ದು, ಇಲ್ಲಿ ಅವನಿಗೆ ಯಾವುದೇ ರೀತಿಯಾದಂತಹ ನೈತಿಕತೆ, ಆಸ್ತಿಕತೆ, ಜಾತಿ ಇದ್ಯಾವುದೂ ಕೂಡ ಅವನಿಗೆ ಮುಖ್ಯ ಅಂತ ಹೇಳಿ ಅನ್ನಿಸ್ಲಿಲ್ಲ. ಹಾಗಾಗಿ ಅವನ ರಾಜಕೀಯ ಸಿದ್ಧಾಂತವೂ ಕೂಡ ಆ ಎಲ್ಲ ವಿಚಾರಗಳಿಂದ ಹೊರತಾಗಿತ್ತು ಅಂತಲೇ ಹೇಳ್ಬೋದಾಗಿರುತ್ತೆ. ಆಗಿನ ಕಾಲದಲ್ಲಿ ಚರ್ಚ್ಗಳು ಏನು ಅಥವಾ ಚರ್ಚಿನಲ್ಲಿ ಇರುವಂತಹ ಮುಖ್ಯಸ್ಥರು ಏನಿರ್ತಿದ್ರು ಅವರು ಆಡಳಿತದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಿದ್ರು. ಅಂದರೆ ರಾಜ್ಯದಲ್ಲಿ ಅವರ ಆಳ್ವಿಕೆ ಹೆಚ್ಚಾಗಿತ್ತು. ಅಂದರೆ ಅವರು ಏನು ಹೇಳ್ತಾರೆ ಅದನ್ನೇ ರಾಜ್ಯ ಮಾಡಬೇಕಾಗಿತ್ತು. ಅವರ ಕಾನೂನುಗಳನ್ನು ರಾಜ್ಯ ಅನ್ನುವಂಥದ್ದು ಪಾಲನೆಯನ್ನು ಮಾಡಬೇಕಾಗಿತ್ತು. ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಪ್ರವೇಶವನ್ನು ಮಾಡಬಾರ್ದು, ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಬಾರ್ದು ಅನ್ನೋದು ಅವನ ಮುಖ್ಯ ಉದ್ದೇಶವಾಗಿತ್ತು. ರಾಜ್ಯ ಅಥವಾ ರಾಜಕೀಯ ಅಧಿಕಾರ ಅನ್ನುವಂಥದ್ದು ಜೈವಿಕಾಂಶದಿಂದ ಕೂಡಿದೆಂಬುದನ್ನು ಅವನು ತಿರಸ್ಕಾರವನ್ನು ಮಾಡಿದ. ಇಲ್ಲಿ ರಾಜ್ಯ ಅಥವಾ ರಾಜಕೀಯಕ್ಕೂ ಮತ್ತು ಚರ್ಚುಗಳಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಇಲ್ಲಿ ಚರ್ಚುಗಳು ರಾಜಕೀಯದಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡುವಂತಿಲ್ಲ ಅನ್ನೋದು ಇವನ ಮುಖ್ಯ ಉದ್ದೇಶ ಆಗಿತ್ತು. ನಿಕೋಲೋ ಮೆಕೈವಲಿ ಅವರ ಪ್ರಕಾರ ಮಾನವ ಸ್ವಭಾವದ ವಿವರಣೆ ಹೇಗಿದೆ, ಅವರ ಪ್ರಕಾರ ಮಾನವ ಅಂತಂದರೆ ಅಥವಾ ಮಾನವನ ಸ್ವಭಾವ ಹೇಗಿತ್ತು ಅಂತ ಹೇಳಿ ನಾವು ನೋಡೋದಾದರೆ, ಅವರ ರಾಜಕೀಯ ತತ್ವಶಾಸ್ತ್ರದ ಪ್ರಮುಖ ಅಂಶವೆಂದರೆ ಮಾನವ ಸ್ವಭಾವ ವಾಸ್ತವಿಕ ಮತ್ತು ನಿರಾಶಾದಾಯಕ ದೃಷ್ಟಿಕೋನ ಆಗಿರುತ್ತೆ. ಇದನ್ನು ಅವರು ಅವರ ಪ್ರಸಿದ್ಧ ಕೃತಿಗಳಾದಂತಹ ದಿ ಪ್ರಿನ್ಸ್ ಮತ್ತು ದಿ ಡಿಸ್ಕೋರ್ಸಸ್ ಆನ್ ಲಿವಿ ಅನ್ನುವಂತಹ ಒಂದು ಪುಸ್ತಕಗಳಲ್ಲಿ ಅಥವಾ ಕೃತಿಗಳಲ್ಲಿ ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡಬಹುದಾಗಿರುತ್ತೆ. ಅವರು ಮನುಷ್ಯನ ನೈತಿಕ ಗುಣಗಳಿಗಿಂತ ಹೆಚ್ಚಾಗಿ ಅವರು ವಾಸ್ತವದಲ್ಲಿ ಹೇಗೆ ವರ್ತಿಸುತ್ತಾರೆ ಎಂಬುದರ ಆಧಾರದ ಮೇಲೆ ತಮ್ಮ ಸಿದ್ಧಾಂತಗಳನ್ನು ರೂಪಿಸುತ್ತಾರೆ. ಇಲ್ಲಿ ನೈತಿಕ ಗುಣಗಳಿಗೆ ಅವರು ಯಾವುದೇ ರೀತಿಯಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಅವರ ಪ್ರಕಾರ ಮನುಷ್ಯ ಅನ್ನುವಂಥವನ್ನು ನೈತಿಕ ಅಥವಾ ಜಾತಿಯ ಬಗ್ಗೆ ಆಗಿರಬಹುದು, ಇದು ಯಾವುದಕ್ಕೂ ಕೂಡ ಅವರು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಅವರು ವಾಸ್ತವದಲ್ಲಿ ಮನುಷ್ಯ ಹೇಗಿರ್ತಾನೆ ಅನ್ನೋದರ ಆಧಾರದ ಮೇಲೆ ಅವರು ತಮ್ಮ ಸಿದ್ಧಾಂತಗಳನ್ನು ರೂಪಿಸ್ತಾರೆ. ಇವರ ಪ್ರಕಾರ ಅಂದರೆ ಮೆಕೈವಲಿ ಅವರ ದೃಷ್ಟಿಯಲ್ಲಿ ಮಾನವನ ಸ್ವಭಾವದ ಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಮೊದಲನೇದಾಗಿ ಅವರು ಹೇಳಿರುವಂತಹದ್ದೇ ಸ್ವಾರ್ಥ ಮತ್ತು ವೈಯಕ್ತಿಕ ಹಿತಾಸಕ್ತಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಇಲ್ಲಿ ನಾವು ಈ ಹಿಂದೆ ಕೂಡ ನೋಡಿದ್ವಿ, ಥಾಮಸ್ ಹಾಬ್ಸ್ ಕೂಡ ಇದೇ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಮನುಷ್ಯ ಅನ್ನುವಂಥವನು ಒಬ್ಬ ಸ್ವಾರ್ಥಿ, ಅವನು ಯಾವಾಗಲೂ ಕೂಡ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಅವನು ಇಚ್ಛೆಯನ್ನು ಪಡ್ತಾ ಇರ್ತಾನೆ, ಅವನು ಆಸೆ ಬುರುಕ, ಅವನು ದುಷ್ಟ ಅಂತ ಹೇಳಿ ಎಲ್ಲ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ಮೆಕೈವಲಿ ಕೂಡ ಅದೇ ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಹೋಗ್ತಾರೆ. ಇವರ ಪ್ರಕಾರ ಮನುಷ್ಯ ಅನ್ನುವಂಥವನು ಒಬ್ಬ ಸ್ವಾರ್ಥ ವ್ಯಕ್ತಿತ್ವವನ್ನು ಹೊಂದಿರುವಂಥವನಾಗಿರ್ತಾನೆ, ಹಾಗೆಯೇ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅವನು ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿ ಇವರು ಹೇಳ್ತಾರೆ.
ಇವರ ಪ್ರಕಾರ ಮನುಷ್ಯರು ಮೂಲಭೂತವಾಗಿ ಸ್ವಾರ್ಥಿಗಳು. ಇವರು ಹೇಳೋದೇ ಮುಖ್ಯವಾದಂತಹ ವಿಚಾರ, ಮನುಷ್ಯ ಅನ್ನುವಂಥವನು ಸ್ವಾರ್ಥಿ. ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಮತ್ತು ಸಂಪತ್ತು ಅಧಿಕಾರಕ್ಕಾಗಿ ಮಾತ್ರ ಅವರು ಕೆಲಸವನ್ನ ಮಾಡ್ತಾರೆ. ಅವ್ರು ಯಾವಾಗ್ಲೂ ಕೂಡ ತಮಗೆ ಏನು ಇಷ್ಟ ಇದೆಯೋ ಅಥವಾ ತಮ್ಮ ವೈಯಕ್ತಿಕ ಆಸಕ್ತಿಗಳು ಏನಿದೆಯೋ ಅದರ ಬಗ್ಗೆ ಮತ್ತು ತಮ್ಮ ಸಂಪತ್ತನ್ನ ಇನ್ನೂ ಹೆಚ್ಚನ್ನ ಮಾಡ್ಕೊಳ್ಳೋದಕ್ಕೋಸ್ಕರ, ಅಧಿಕಾರವನ್ನ ಗಳಿಸೋದಕ್ಕೋಸ್ಕರ ಅವ್ರ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ತಮ್ಮ ಆಸಕ್ತಿಗಳು ಮತ್ತು ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದೇ ಅವರ ಪ್ರಮುಖ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಮೆಕೈವಲ್ಲಿ ಅವರು ಹೇಳ್ತಾರೆ. ಇನ್ನು ಎರಡನೇದಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ಕೃತಜ್ಞತೆಯ ಕೊರತೆ ಮತ್ತು ಅಸ್ಥಿರತೆ, ಇನ್ಗ್ರಾಟಿಟ್ಯೂಡ್ ಆ್ಯಂಡ್ ಫಿಕಲ್ನೆಸ್. ಅಂದರೆ ಇವರ ಪ್ರಕಾರ ಮಾನವರು ಕೃತಜ್ಞತೆ ಇಲ್ಲದೆ ಇರೋರು, ಅವರು ಅಸ್ಥಿರರು, ಅವರು ಬೂಟಾಟಿಕೆಯನ್ನ ಮಾಡೋರು, ಅವರು ಅಪಾಯದಿಂದ ದೂರ ಇರೋರು ಮತ್ತು ಲಾಭದಾಸೆಯುಳ್ಳವರು ಅಂತ ಹೇಳ್ತಾರೆ. ಇವರ ಪ್ರಕಾರ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಒಂದು ಕೃತಜ್ಞತೆ ಇಲ್ಲ. ಯಾರಾದರೂ ನಮ್ಮ ಕಷ್ಟಕ್ಕೆ ಸಹಾಯವನ್ನ ಮಾಡಿದರೆ ಅವರಿಗೆ ಕೃತಜ್ಞತೆ ಹೇಳುವಂಥದ್ದು ಅವರಿಗೆ ಇಲ್ಲ. ಅವರ ಮನಸ್ಸಿನಲ್ಲಿ ಅವರಿಗೆ ಕೃತಜ್ಞತೆಯನ್ನ ಹೇಳುವಂತಹ ಅಭ್ಯಾಸ ಇಲ್ಲ. ಅದರ ಜೊತೆಗೆ ಅವರು ಅಸ್ಥಿರರು ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಥಿರತೆ ಇಲ್ಲ. ಜೊತೆಗೆ ಬೂಟಾಟಿಕೆಯನ್ನ ಮಾಡುವಂಥವ್ರು ಅಂದರೆ ಅವರು ಮೋಸ ಮಾಡೋರು. ಅಲ್ಲಿ ಎದುರುಗಡೆ ಒಂದು ರೀತಿ ಮುಖವನ್ನ ಇಟ್ಕೊಂಡಿರ್ತಾರೆ, ಅವರ ಮನಸ್ಸಿನಲ್ಲಿ ಇನ್ನೊಂದು ರೀತಿ ಭಾವನೆಗಳು ಇರುತ್ತೆ. ಜೊತೆಗೆ ಇವರು ಅಪಾಯದಿಂದ ದೂರ ಇರುವಂಥವ್ರು. ಮುಂದೆ ಏನಾದರೂ ಅಪಾಯ ಇದೆ ಅಂತಂದರೆ ಅದರಿಂದ ಬೇರೆಯವ್ರಿಗೆ ರಕ್ಷಣೆಯನ್ನು ಕೊಡುವುದರ ಬದಲು ಇವರೇನು ಮಾಡ್ತಾರೆ, ಅಪಾಯದಿಂದ ದೂರ ಇರೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಮತ್ತು ಲಾಭದಾಸೆಯುಳ್ಳವರು ಅಂತ ಹೇಳ್ತಾರೆ. ಲಾಭದಾಸ ಅಂತಂದರೆ ಎಲ್ಲಿ ತಮಗೆ ಹೆಚ್ಚು ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ತಾವು ಏನಾದರೂ ಕೆಲಸವನ್ನು ಮಾಡಿದರೆ ಅದರಿಂದ ನಮಗೆ ಏನು ಲಾಭ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡುವಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ ಮಾನವರು ಅಂತ ಹೇಳಿ ಮೆಕೈವಲ್ಲಿ ಹೇಳ್ತಾರೆ. ಕಷ್ಟ ಬಂದಾಗ ಅವರು ತಮ್ಮ ನಾಯಕನ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಬದಲಿಗೆ ತಮ್ಮನ್ನು ಉಳಿಸಿಕೊಳ್ಳಲು ಸುಲಭವಾಗಿ ತಮ್ಮ ನಿಷ್ಠೆಯನ್ನ ಬದಲಾಯಿಸ್ತಾರೆ. ಅವರು ಕಷ್ಟ ಬಂದಾಗ ಆ ಕಷ್ಟಕ್ಕೆ ಅವರು ಹೆಗಲು ಕೊಡುವಂತಹ ವ್ಯಕ್ತಿತ್ವವನ್ನ ಹೊಂದಿಲ್ಲ, ಅಥವಾ ನಮ್ಮನ್ನ ಯಾರು ರಕ್ಷಣೆಯನ್ನ ಮಾಡ್ತಿರ್ತಾರೆ ಅವನ ಬೆಂಬಲಕ್ಕೆ ನಿಲ್ಲೋದಿಲ್ಲ. ಬದಲಿಗೆ ಅವ್ರು ಏನು ಯೋಚನೆ ಮಾಡ್ತಾರೆ, ತಮ್ಮನ್ನ ಹೇಗೆ ನಾವು ಸೇವ್ ಮಾಡ್ಕೊಳ್ಬೋದು, ಈ ಒಂದು ಕಷ್ಟದಿಂದ ಅಥವಾ ಸಂಕಷ್ಟದಿಂದ ಹೇಗೆ ನಮ್ಮನ್ನ ನಾವು ಪಾರು ಮಾಡ್ಕೊಳ್ಳೋದು ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಅವರು ಯೋಚನೆಯನ್ನ ಮಾಡ್ತಾರೆ ಅನ್ನೋದು ಇವರ ಒಂದು ಪರಿಕಲ್ಪನೆಯಾಗಿರುತ್ತೆ. ಹೆದರಿಕೆ ಮತ್ತು ಭದ್ರತೆಯ ಬಯಕೆ, ಫೇರ್ ಅಂಡ್ ಡಿಸೈರ್ ಫಾರ್ ಸೆಕ್ಯೂರಿಟಿ. ಅಂದರೆ ಪ್ರೀತಿಗಿಂತ ಭಯ ಅನ್ನುವಂಥದ್ದು ಮನುಷ್ಯನನ್ನ ನಿಯಂತ್ರಿಸೋದಕ್ಕೆ ಹೆಚ್ಚು ಪರಿಣಾಮಕಾರಿ ಸಾಧನ ಅಂತ ಹೇಳಿ ಮೆಕೈವಲ್ಲಿ ದೃಢವಾಗಿ ನಂಬಿರ್ತಾರೆ. ಇವರನ್ನ ಯಾವುದೇ ಕಾರಣಕ್ಕೂ ನಾವು ಪ್ರೀತಿಯಿಂದ ಗೆಲ್ಲಿಸೋದಕ್ಕೆ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ನಾವೇನು ಮಾಡಬೇಕು, ಭಯದಿಂದ ಮನುಷ್ಯರನ್ನು ನಾವು ನಿಯಂತ್ರಿಸಬೇಕಾಗತ್ತೆ. ಹಾಗಾಗಿ ಭಯದಿಂದ ನಾವು ಮನುಷ್ಯರನ್ನು ನಿಯಂತ್ರಿಸೋದಕ್ಕೆ ಹೋದರೆ ಇದು ಹೆಚ್ಚು ಪರಿಣಾಮಕಾರಿಯಾದಂಥ ಒಂದು ಸಾಧನವಾಗಿ ನಮಗೆ ಪರಿಣಾಮವನ್ನು ಬೀರತ್ತೆ ಅನ್ನೋದು ಮೆಕೈವಲ್ಲಿಯ ಒಂದು ನಂಬಿಕೆ ಆಗಿರುತ್ತೆ. ಜೊತೆಗೆ ಜನರು ತಮಗೆ ಶಿಕ್ಷೆಯಾಗಬಹುದು ಎಂಬ ಭಯದಿಂದ ಕಾನೂನುಗಳನ್ನು ಪಾಲಿಸುತ್ತಾರೆ ಮತ್ತು ರಾಜನಿಗೆ ವಿಧೇಯನಾಗಿರುತ್ತಾರೆ. ಇವರು ಯಾವುದೇ ಕಾರಣಕ್ಕೂ ನಾವು ಈ ಕಾನೂನುಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಪಾಲನೆಯನ್ನು ಮಾಡೋದಿಲ್ಲ. ಬದಲಾಗಿ ಏನು, ಇಲ್ಲಿ ಮನುಷ್ಯನಿಗೆ ಭಯವನ್ನು ಏನು ಸೃಷ್ಟಿಯನ್ನು ಮಾಡಿರ್ತಾರಲ್ಲ, ನೀವು ಈ ರೀತಿ ಮಾಡಲಿಲ್ಲ ಅಂತಂದರೆ ಅಥವಾ ಈ ರೀತಿ ನಾವು ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ವಿ, ಅದನ್ನು ನೀವು ಫಾಲೋ ಮಾಡಲಿಲ್ಲ ಅಂತಂದರೆ ನಾವು ನಿಮಗೆ ಇಂಥ ಒಂದು ಶಿಕ್ಷೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ಏನು ಭಯವನ್ನು ಹುಟ್ಟಿಸ್ತಾರೆ. ಆ ರೀತಿ ಭಯವನ್ನು ಹುಟ್ಟಿಸಿದಾಗ ಏನು ಮಾಡ್ತಾರೆ, ನಮಗೆ ಎಲ್ಲಿ ಶಿಕ್ಷೆ ಆಗ್ಬಿಡುತ್ತೋ ಅನ್ನುವಂಥ ಒಂದು ಭಯದಿಂದ ಕಾನೂನುಗಳನ್ನು ಪಾಲನೆಯ ಮಾಡ್ತಾರೆ, ರಾಜನಿಗೆ ವಿಧೇಯನಾಗಿರ್ತಾರೆ. ಅಥವಾ ಅವರು ವಿಧೇಯರಾಗಿರುತ್ತಾರೆ ಅಂತಲೂ ಕೂಡ ಇಲ್ಲಿ ಹೇಳೋದಿಲ್ಲ. ಅವರು ಬದಲಿಗೆ ಏನು ಹೇಳ್ತಾರೆ, ವಿಧೇಯರಾಗಿರುವಂತೆ ನಟನೆಯನ್ನ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಮೆಕೈವಲ್ಲಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಪ್ರೀತಿಯ ಬಂಧವನ್ನ ಸುಲಭವಾಗಿ ಮುರಿಬಹುದಾಗಿರುತ್ತೆ. ಇಲ್ಲಿ ನಾವು ಪ್ರೀತಿಯಿಂದ ಮನುಷ್ಯನನ್ನ ಗೆಲ್ತೀವಿ ಅಂತ ಹೇಳಿ ಹೊರಟ್ರೆ ಆ ಒಂದು ಬಂಧವನ್ನ ಸುಲಭವಾಗಿ ಮುರಿಯೋದಕ್ಕೆ ಜನರಿಗೆ ಸಾಧ್ಯ ಆಗತ್ತೆ. ಆದರೆ
ಭಯ ಶಿಕ್ಷೆ ಅನ್ನುವಂತಹದ್ದು ಒಂದು ಸ್ಥಿರವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸುಲಭವಾಗಿ ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸ್ಥಿರವಾದಂತಹ ಒಂದು ಭಯದಿಂದ ಅವರು ಈ ಎಲ್ಲ ಕಾನೂನುಗಳನ್ನ ಪಾಲನೆಯನ್ನ ಮಾಡ್ತಾರೆ. ಹಾಗಾಗಿ ಭಯದಿಂದ ಅವರು ಯಾವತ್ತೂ ಕೂಡ ತಪ್ಪುಗಳನ್ನ ಮಾಡೋದಿಲ್ಲ ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ನೆಕ್ಸ್ಟು, ದುರಾಸೆ ಮತ್ತು ಆಸ್ತಿಯ ಮೇಲಿನ ಮೋಹವನ್ನು ಹೊಂದಿರ್ತಾರೆ ಮನುಷ್ಯರು ಅಂತ ಹೇಳಿ ಇವರು ಹೇಳ್ತಾರೆ. ಗ್ರೀಡ್ ಅಂಡ್ ಅಟ್ಯಾಚ್ಮೆಂಟ್ ಟು ಪ್ರಾಪರ್ಟಿ. ಇವರ ಪ್ರಕಾರ ಮನುಷ್ಯ ಅನ್ನುವಂಥವ ಒಬ್ಬ ದುರಾಸೆಯನ್ನ ಹೊಂದಿರುವಂಥವನು. ಇವನಿಗೆ ಆಸೆಯ ಮೇಲೆ ಮೋಹ, ಆಸಕ್ತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ತಂದೆಯನ್ನ ಒಂದ್ ವೇಳೆ ಕಳ್ಕೊಂಡ ಅಂತಂದ್ರೆ ಆ ನೋವನ್ನ ಆದಷ್ಟು ಬೇಗ ಮರ್ತು ಬಿಡ್ತಾನೆ. ಆದ್ರೆ ತಂದೆ ಬಿಟ್ಟು ಹೋಗಿರುವಂತ ಆಸ್ತಿ ಇದೆಯಲ್ಲ, ಆ ಆಸ್ತಿಯನ್ನ ಅವನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಅನ್ನೋದು ಇವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಜನರು ತಮ್ಮ ಆಸ್ತಿ ಮತ್ತು ಸಂಪತ್ತಿನ ಬಗ್ಗೆ ತೀವ್ರವಾದಂತಹ ಒಂದು ಮಮಕಾರವನ್ನ ಹೊಂದಿರ್ತಾರೆ. ಇವರಿಗೆ ಆಸ್ತಿಯ ಬಗ್ಗೆ ಬಹಳ ಮಮಕಾರ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಸಂಬಂಧಕ್ಕೆ ಅವರು ಬೆಲೆಯನ್ನ ಕೊಡೋದಿಲ್ಲ. ಆಸ್ತಿಯ ಮೇಲೆ ಕೈ ಇಡುವುದರಿಂದ ಜನರಿಗೆ ಸಿಟ್ಟು ಬರುತ್ತೆ. ಈಗ ಬೇರೆಯವರ ಪ್ರಾಪರ್ಟಿಯನ್ನ ನಂದು ಅಂತ ಹೇಳಿ ನಾನೇನಾದ್ರೂ ಹೇಳ್ಕೊಂಡು ಹೋದೆ ಅಂತಂದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ ಅಲ್ವಾ? ಹಾಗೇನೆ ನಾವು ಆಸ್ತಿಯ ಮೇಲೆ ಕೈ ಇಟ್ವಿ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಜನರಿಗೆ ಸಿಟ್ಟು ಬರುತ್ತೆ ಮತ್ತು ಇದು ಆಳುವವರಿಗೆ ಅತ್ಯಂತ ಅಪಾಯಕಾರಿಯಾಗತ್ತೆ. ಅವರು ತನ್ನ ಪ್ರಾಪರ್ಟಿಯನ್ನ ಯಾರಾದರೂ ಟಚ್ ಮಾಡಿದ್ರು ಅಂತಂದ್ರೆ ಅವ್ರು ಯಾರೇ ಆಗಿದ್ರೂ ಕೂಡ ಅವರ ವಿರುದ್ಧಕ್ಕೆ ಹೋರಾಟಕ್ಕೆ ನಿಂತ್ಕೊಬಿಡ್ತಾರೆ. ಹಾಗಾಗಿ ಒಂದು ವೇಳೆ ಇಲ್ಲೇನಾದ್ರೂ ರಾಜ್ಯವನ್ನ ಆಳುವಂತಹ ವ್ಯಕ್ತಿಗಳು ಅಥವಾ ಜನರ ಆಸ್ತಿಯ ಮೇಲೇನಾದ್ರೂ ಕೈ ಹಾಕಿದ್ರು ಅಂತಂದ್ರೆ ಆಳುವರಿಗೆ, ಅಂದ್ರೆ ಯಾರು ರಾಜ್ಯವನ್ನ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ, ಅವರಿಗೆ ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಅನ್ನೋದು ಇವರ ಒಂದು ಅಭಿಪ್ರಾಯವಾಗಿರುತ್ತೆ. ನೆಕ್ಸ್ಟ್, ಬದಲಾಯಿಸುವ ಸಾಮರ್ಥ್ಯ ಅಂದ್ರೆ ಕೆಪಾಸಿಟಿ ಆಫ್ ಚೇಂಜ್ ಅಂತ ಹೇಳಿ ಕರೆದಿದ್ದಾರೆ. ಇವರ ಪ್ರಕಾರ ಮಾನವರು ಮೂಲಭೂತವಾಗಿ ಕೆಟ್ಟವರಾಗಿದ್ರೂ ಕೂಡ ಅವರ ಸ್ವಭಾವವು ಸಂಪೂರ್ಣವಾಗಿ ಸ್ಥಿರವಾಗಿರೋದಿಲ್ಲ. ಇವರು ಇದುವರೆಗೂ ಹೇಳ್ಕೊಂತ ಬಂದಿದ್ದೇನು, ಮನುಷ್ಯ ಅನ್ನುವಂಥವನು ಒಬ್ಬ ಕೆಟ್ಟ ವ್ಯಕ್ತಿ. ಅವನು ಯಾವುದೇ ಕಾರಣಕ್ಕೂ ಕೂಡ ತನ್ನ ಆಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಯಾರಿಗೂ ಸಹಾಯವನ್ನ ಮಾಡೋದಿಲ್ಲ ಅನ್ನೋದು ಇವರ ಒಂದು ವಾದ ಆಗಿತ್ತು. ಆದ್ರೆ ಇಲ್ಲಿ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರೆ, ಮಾನವರು ಮೂಲಭೂತವಾಗಿ ಕೆಟ್ಟವರಾಗಿದ್ರೂ ಕೂಡ ಅವರ ಸ್ವಭಾವ ಸಂಪೂರ್ಣ ಸ್ಥಿರವಾಗಿರೋದಿಲ್ಲ. ಒಳ್ಳೆಯ ಕಾನೂನುಗಳು ಮತ್ತು ಬಲವಾದ ರಾಜಕೀಯ ವ್ಯವಸ್ಥೆಗಳು ಇದ್ರೆ, ಒಂದ್ ವೇಳೆ ಯಾರು ಆಳ್ವಿಕೆಯನ್ನ ಮಾಡ್ತಾರೆ ಅಂಥವ್ರು ಒಳ್ಳೆಯ ರೀತಿಯಲ್ಲಿ ಕಾನೂನುಗಳನ್ನ ಜಾರಿಗೆ ತಂದ್ರೆ, ಬಲವಾದಂತಹ ರಾಜಕೀಯ ವ್ಯವಸ್ಥೆಗಳು ಇದ್ದಾಗ ಜನರು ಸದ್ಗುಣದಿಂದ ಮತ್ತು ಸುವ್ಯವಸ್ಥೆಯಿಂದ ವರ್ತಿಸಲು ಸಾಧ್ಯ ಆಗತ್ತೆ ಅನ್ನೋದು ಇವರ ಕೊನೆಯದಾದಂತಹ ಒಂದು ಮಾತಾಗಿರುತ್ತೆ. ಹೀಗಾಗಿ ಮಾನವನ ದುರ್ಬಲತೆಗಳನ್ನ ನಿಯಂತ್ರಿಸೋದಕ್ಕೋಸ್ಕರ ಮತ್ತು ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡಲು ಶಕ್ತಿಯುತವಾದಂತಹ ರಾಜ್ಯ ಅತ್ಯಗತ್ಯ ಅಂತ ಹೇಳಿ ಇವರು ಹೇಳ್ತಾರೆ. ಹಾಗಾಗಿ ಇಲ್ಲಿ ರಾಜ್ಯವನ್ನ ಯಾರು ಆಳ್ವಿಕೆ ಮಾಡ್ತಾರೆ ಅವರಿಗೆ ಇವನೊಂದು ಸಜೆಷನ್ ಅನ್ನ, ಅಂದ್ರೆ ಉಪಾಯವನ್ನ ಕೂಡ ಕೊಡ್ತಾನೆ. ಯಾವ ರೀತಿ ಉಪಾಯವನ್ನ ಕೊಡ್ತಾನೆ ಅಂತಂದ್ರೆ, ನೀವು ರಾಜ್ಯವನ್ನ ಆಳ್ವಿಕೆಯನ್ನ ಮಾಡುವಾಗ ಅವ್ರ ಜೊತೆ ನಟನೆಯನ್ನ ಮಾಡಬೇಕು. ನೀವು ಅವ್ರ ಜೊತೆ ಒಳ್ಳೆಯ ರೀತಿಯಲ್ಲಿ ನಟನೆಯನ್ನ ಮಾಡಿ ಅವರನ್ನ ಭಯದಿಂದ ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸಲಹೆಯನ್ನ ಕೂಡ ಇವನು ಕೊಡ್ತಾನೆ. ಒಟ್ನಲ್ಲಿ ಅವರ ದೃಷ್ಟಿಕೋನವು ಆಡಳಿತಗಾರರಿಗೆ ಪ್ರಾಯೋಗಿಕ ಸಲಹೆಯನ್ನ ನೀಡುವ ಉದ್ದೇಶವನ್ನ ಇದು ಹೊಂದಿದೆ. ರಾಜನು ಜನರನ್ನ ಅವರು ಇರಬೇಕಾದಂತೆ ನೋಡದೆ, ರಾಜನಾದವನು ಅಥವಾ ರಾಜ್ಯವನ್ನ ಆಳ್ವಿಕೆ ಮಾಡುವವನು ಜನರನ್ನ ಹೇಗ್ ನೋಡ್ಬೇಕು ಅಂತಂದ್ರೆ ಅವ್ರು ಹೇಗಿದ್ದಾರೆ ಹಾಗೆ ನೋಡಬಾರ್ದು. ಬದಲಾಗಿ ಅವರು ವಾಸ್ತವವಾಗಿ ಹೇಗಿದ್ದಾರೆ ಎಂಬುದರ ಆಧಾರದ ಮೇಲೆ ಆಡಳಿತವನ್ನ ನಡೆಸಬೇಕಾಗತ್ತೆ. ಒಬ್ಬ ಯಶಸ್ವಿ ರಾಜನು ಈ ಕಠಿಣ ವಾಸ್ತವಗಳನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅಧಿಕಾರವನ್ನ ಉಳಿಸಿಕೊಳ್ಳಲು ಮತ್ತು ರಾಜ್ಯವನ್ನ ರಕ್ಷಿಸಲು ಅಗತ್ಯವಿದ್ದರೆ ನೈತಿಕವಲ್ಲದ ವಿಧಾನಗಳನ್ನು ಬಳಸಲು ಸಿದ್ಧನಿರಬೇಕಾಗತ್ತೆ. ಒಂದ್ ವೇಳೆ ಇಲ್ಲಿ ರಾಜ್ಯದ ಅಧಿಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಏನಾದ್ರೂ ಅಂತಹ ಸಂದರ್ಭಗಳು ಒದಗಿ ಬಂದ್ರೆ ಅಥವಾ ರಾಜ್ಯದ ಅಧಿಕಾರಕ್ಕೆ ಯಾವುದೇ ರೀತಿಯಾದಂತಹ ಒಂದು ದುಸ್ಥಿತಿ ಒದಗಿ ಬಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ರಾಜ್ಯವನ್ನ ರಕ್ಷಿಸೋದಕ್ಕೋಸ್ಕರ
ಅಗತ್ಯ ಇತ್ತು ಅಂತಂದರೆ ನೈತಿಕ ಅಲ್ಲದೆ ಇರುವಂತಹ ವಿಧಾನಗಳನ್ನು ಕೂಡ ಬಳಸೋದಕ್ಕೆ ಅವನು ಸಿದ್ಧನಾಗಿರಬೇಕು ಅಂತ ಹೇಳಿ ಮೆಕೈವಲ್ಲಿ ಅವರು ಹೇಳ್ತಾರೆ.